ಮೊಳಕೆಯ ಮಾಡುವರೆ ಮಣ್ಣೆ ಮೊದಲು, ತೊಡುಗೆಯ ಮಾಡುವರೆ ಹೊನ್ನೆ ಮೊದಲು, ಶಿವಪಥವನ್ನು ನರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಘವೇ ಮೊದಲು. ಬಸವಾನುಮತರಲ್ಲ ಎನ್ನ ಆರಾಧ್ಯ ಗುರುದೇವರಾದ ಪೂಜ್ಯರನ್ನ ಹೃನ್ಮಂದಲ್ಲಿ ಭಕ್ತಿಯಿಂದ ಸ್ಮರಣೆಗೈದು ಈ ಪವಿತ್ರ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿದ ಶಿವ ಸುತ್ತೂರು ಜಗದ್ಗುರು ಶಿವನಾಥ ದೇಶಿಕ ಮಹಾಸ್ವಾಮೀಶ್ವರನ್ನು ಸಮರ್ಪಿಸಿ ಶಿವಸಿದ್ದೇಶ್ವರ ಸ್ವಾಮಿ ಆದಿಯಾಗಿ ವೇದಿಕೆಯಲ್ಲಿ ಕೆಳಗಡೆ ಭಾಗವಹಿಸಿರುವ ಎಲ್ಲ ಹರಗುರು ಚರಮೂರ್ತಿಗಳಲ್ಲಿ ಶರಣ ಸಮರ್ಪಿಸಿ ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ ನಮ್ಮ ಭಾರತ ಸರ್ಕಾರದ ಅತ್ಯಂತ ದಕ್ಷ ರಕ್ಷಣಾ ಸಚಿವರಾದ ಡಾಕ್ಟರ್ ಶ್ರೀ ರಾಜನಾಥ್ ಸಿಂಗ್ ಅವರೇ, ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಕರ್ನಾಟಕ ಗಣ ಸರ್ಕಾರದ ಉಪಮುಖ್ಯಮಂತ್ರಿಗಳು ಹೋರಾಟಗಾರರು ಆದ ಶ್ರೀ ಡಿ ಕೆ ಶಿವಕುಮಾರ್ ಅವರೇ, ನಮ್ಮ ಈ ಎಲ್ಲ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ರಾಜನಾಥ್ ಸಿಂಗ್ ಅವರನ್ನ ಕರ್ಕೊಂಬರೋದಕ್ಕೆ ಮೂಲ ಕಾರಣಕರ್ತರಾಗಿರುವಂತಹ ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಕೇಂದ್ರ ಸರ್ಕಾರದ ರಾಜ್ಯ ರೈಲ್ವೆ ಮತ್ತು ಜಲಶಕ್ತಿ ಸಚಿವರಾಗಿರುವಂತಹ ವಿ ಸೋಮಣ್ಣನವರೇ, ವೇದಿಕೆಯಲ್ಲಿರುವ ಶಾಸಕರಾದ ಸುರೇಶ್ ಅವರೇ, ಜ್ಯೋತಿ ಗಣೇಶ್ ಅವರೇ, ನೆಲಮಂಗಲ ಶಾಸಕರಾದ ಶ್ರೀನಿವಾಸ್ ಅವರೇ, ಗುಬ್ಬಿ ಶಾಸಕರಾದ ಶ್ರೀನಿವಾಸ್ ಅವರೇ, ನಮ್ಮ ಹುಡುಗರ ಶಾಸಕರಾದ ರಂಗನಾಥ್ ಅವರೇ, ನಮ್ಮ ಚಿದಾನಂದಗೌಡರ ಅವರೇ, ವೇದಿಕೆಯಲ್ಲಿರುವ ಜಿಲ್ಲಾಧಿಕಾರಿಗಳೇ, ಎಲ್ಲ ಆತ್ಮೀಯರೇ, ತಾಯಿಯಂದಿರೇ, ಮಕ್ಕಳೇ, ಎಂದು ನಾವೆಲ್ಲರೂ ಕೂಡ ಪರಮ ಪೂಜ್ಯ ಗುರುದೇವರ 118ನೆಯ ಜಯಂತಿಯ ಪವಿತ್ರ ಮಂಗಳ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿರುವಂತಹ ಪೂಜ್ಯ ಗುರುದೇವರು ತಮ್ಮ ಇಡೀ ಬದುಕನ್ನ ಸಮಾಜಕ್ಕಾಗಿ ಸೇವೆಗಾಗಿ ಅರ್ಪಣೆ ಮಾಡಿಕೊಂಡು ಬಂದಂತಹ ಸೇವೆ, ತ್ಯಾಗ, ದಾಸೋಹ, ಕಾಯಕ ಇವಕ್ಕೇನಾದ್ರೂ ಒಂದು ಪ್ರತಿರೂಪ ಇದೆ ಅಂತಂದ್ರೆ ಅದು ಶಿವಕುಮಾರ ಮಹಾಸ್ವಾಮಿಯವರಲ್ಲಿ ಮಾತ್ರ ನಾವು ಕಾಣೋದಕ್ಕೆ ಸಾಧ್ಯ ಆಗುವಂತಹ ಪರಮ ಪೂಜ್ಯರ ಬದುಕೆ ಒಂದು ಆದರ್ಶ ಆಗಿರುವಂತಹದ್ದು. ಅವರ 111 ವರ್ಷಗಳ ಬದುಕಿನೊಳಗೆ 89-90 ವರ್ಷಗಳ ಕಾಲ ನಿರಂತರವಾಗಿ ತ್ಯಾಗ, ಸೇವೆಗೆ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡು ಬಂದಂತಹ ಶ್ರೀಮಠದ ಎಲ್ಲ ಸೇವಾ ಕಾರ್ಯಗಳ ಬೆಳವಣಿಗೆಗೆ ಇವತ್ತು ನಾವೆಲ್ಲ ಇಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದೇವೆ, ಇಷ್ಟೆಲ್ಲ ಮಕ್ಕಳ ಆಶ್ರಯ ಪಡ್ಕೊಂಡಿದ್ದಾರೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣಕರ್ತರಾಗಿರುವಂತಹ ಪೂಜ್ಯ ಶಿವಕುಮಾರ ಮಹಾಶಿವರಾಗಿರುವಂತಹ ಅವರ ನಿತ್ಯ ಜೀವನವೇ ಒಂದು ಆದರ್ಶ ಆಗಿರುವಂತಹ ಇವತ್ತು ಅವರು ಒಂದು ರೀತಿಯಲ್ಲಿ ನಮಗೆ ವಿಸ್ಮಯ ಆಗುವುದು. ಯಾಕೆಂತಂದ್ರೆ ಅವರ ದಿನಚರಿ, ಅವರ ಆಚಾರ ವಿಚಾರ, ಅವರ ಕಾಯಕ ದಾಸೋಹ, ಆ ಶಿವಯೋಗ ಅವೆಲ್ಲವೂ ಕೂಡ ನಾವು ಇನ್ನೊಂದು ಅನ್ಯತ್ರ ನೋಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕಾಗಿ ಅವರು ನಮಗೊಂದು ವಿಸ್ಮಯ ಆಗಿರುವಂತಹ ನ ಭೂತು ನ ಭವಿಷ್ಯತಿ ಎನ್ನುವಂತಹ ಮಾತಿದೆ, ಅನನ್ಯ ಅನ್ನುವಂತಹ ಮಾತಿದೆ, ಅನುಪಮ ಅನ್ನುವಂತಹ ಮಾತಿದೆ. ಅದೆಲ್ಲವೂ ಕೂಡ ಪರಮ ಪೂಜ್ಯ ಶಿವಕುಮಾರ ಮಹಾಶಿವರವರಿಗೆ ಅನ್ವಯ ಆಗುವಂತಹ ಮಾತುಗಳು. ತನ ನಿಮ್ಮದಿಂದ ಬಳಿಕರಿಗೆ ಬೇರೆ ತನವಿಲ್ಲ, ನನ್ನ ನಿಮ್ಮದಿಂದ ಬಳಿಕರಿಗೆ ಬೇರೆ ಮನವಿಲ್ಲ, ನನ್ನ ನಿಮ್ಮದಿಂದ ಬಳಿಕರಿಗೆ ಬೇರೆ ದರವಿಲ್ಲ, ಎಂದೇ ತಿಳಿದುವ ನಿಮ್ಮದೆಂದರಿದ ಬಳಿಕ ಎಲ್ಲಿಗೆ ಬೇರೆ ವಿಚಾರ ಉಂಟೆ ಕೂಡಲ ಸಂಗಮ ದೇವ ಅನ್ನುವ ಹಾಗೆ ಅವರ ಸರ್ವಸ್ವವನ್ನು ಕೂಡ ಸಮಾಜಕ್ಕೆ ಅರ್ಪಣೆ ಮಾಡಿದಂತಹ ಮಹಾನುಭಾವರು ಶಿವಕುಮಾರ ಮಹಾಶಿವರಾಗಿರುವಂತಹ. ಅದರಲ್ಲಿಯೂ ಕೂಡ ಇವತ್ತಿನ ನಮ್ಮ ಕರ್ನಾಟಕದಲ್ಲಿ ನಿಜವಾಗಲೂ ಕೂಡ ಏನಾದರೂ ಮಠಮಾನ್ಯಗಳ ಸೇವೆಯನ್ನು ಸಲ್ಲಿಸ್ತಾ ಇದ್ದಾವೆ ಅಂತಂದ್ರೆ ಅದಕ್ಕೆ 12ನೇ ಶತಮಾನದ ಬಸವಾದಿ ಶರಣರ ಒಂದು ಕೃಪೆ, ಅವರ ಮಾರ್ಗದರ್ಶನ, ಅವರ ಒಂದು ಸಂದೇಶದ ಮೂಲಕ ಆಗ್ತಾ ಇರುವಂತಹ ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿರಸವೆಂಬ ತೈಲವನ್ನೆರೆದು ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮಟ್ಟಿಸಲು ತೊಡಗೆ ಬೆಳಗುತ್ತಿದೆಯ ಶಿವನ ಪ್ರಕಾಶ ಅನ್ನುವ ಹಾಗೆ ಆ ಪ್ರಕಾಶದ ಬೆಳಕು ಇವತ್ತೆಲ್ಲ ಮಠಮಾನ್ಯಗಳಲ್ಲೂ ಕೂಡ ಬೆಳಗ್ತಾ ಇರುವಂತಹ ಒಂದು ಸಣ್ಣ ಮಠ ಇರಲಿ, ಬೃಹತ್ ಮಠ ಇರಲಿ, ಯಾವುದೇ ಮಠ ಇರಲಿ, ನಮ್ಮ ಕರ್ನಾಟಕದ ಒಂದು ಹೆಮ್ಮೆ ಅಂತಂದ್ರೆ ಮಠಗಳು ಸೇವೆ ಸಲ್ಲಿಸ್ತಾ ಇರುವಂತಹದ್ದು ಅಂತ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿರುವಂತಹದ್ದು. ಇವತ್ತು ಕರ್ನಾಟಕದಲ್ಲಿ ನಾವು ಶಾಂತಿಯಿಂದ, ನೆಮ್ಮದಿಯಿಂದ ಬದುಕ್ತಾ ಇದ್ದೇವೆ. ಇವತ್ತು ಸಾಕ್ಷರತೆ ಹೆಚ್ಚಿದೆ ಅನ್ನೋದಕ್ಕೆ ಇವತ್ತು ಸರ್ಕಾರದ ಜೊತೆಯಲ್ಲಿ ಮಠಮಾನ್ಯಗಳು ಮಾಡ್ತಾ ಇರುವಂತಹ ಈ ಒಂದು ಶೈಕ್ಷಣಿಕವಾದಂತಹ ಸೇವೆ ಇವತ್ತು ನಮ್ಮ ನಾಡು ಇಷ್ಟು ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಆಗಿರುವಂತಹದ್ದು. ಆ ನಿಟ್ಟಿನಲ್ಲಿ ನೋಡಿದಾಗ ನಮ್ಮ ಶ್ರೀ ಕ್ಷೇತ್ರ ಅದರಲ್ಲಿ ಮುಂಚೂಣಿಯಾಗಿ ಒಂದು ಸೇವೆಯನ್ನು ಸಲ್ಲಿಸಿಕೊಂಡು ಬರೋದಕ್ಕೆ ಸಾಧ್ಯ ಆಗಿರುವಂತಹದ್ದು. ಉದ್ದಾನ ಶಿವಗಳು ನಮ್ಮ ಪರಮ ಪೂಜ್ಯ ಗುರುಗಳ ಗುರುಗಳಾಗಿದ್ದಂತಹ ಅವರು ಸ್ವತಂತ್ರ ಪೂರ್ವದಲ್ಲೇ ಒಂದು ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭ ಮಾಡಿದರು.
ಅದಕ್ಕೆ ಏನ್ ಹೆಸರು ಕೊಟ್ಟು ಅಂದ್ರೆ ಸಾರ್ವಜನಿಕ ವಿದ್ಯಾರ್ಥಿ ನಿಲಯ ಅಂತ ಕೊಟ್ಟರು. ಯಾವುದೇ ಜಾತಿ ಮತ ಪಂಥವನ್ನ ಮೀರಿ ಎಲ್ಲ ಮಕ್ಕಳಿಗೂ ಆಶ್ರಯವನ್ನ ಕೊಡುವಂತ ಕೆಲಸವನ್ನ ಪೂಜ್ಯ ಉದ್ಧಾರ ಶ್ರೀಗಳು ಮಾಡಿದಂತಹ ಅವರ ದೂರದೃಷ್ಟಿಯ ಫಲ ಅಷ್ಟು ದೊಡ್ಡದಾಗಿದ್ದಂತಹದ್ದು. ಅದನ್ನ ಪರಮ ಪೂಜ್ಯ ಶಿವಕುಮಾರ ಮಹರ್ಷಿಗಳವರು ಲಕ್ಷ ಕೊಟ್ಟು ಹೆಚ್ಚಿಸುವಂತ ಕೆಲಸವನ್ನ ಪೂಜ್ಯರು ನಿರಂತರವಾಗಿ ಮಾಡಿಕೊಂಡು ಬಂದಂತಹ ಪರಮ ಪೂಜ್ಯ ಶಿವಕುಮಾರ ಮಹರ್ಷಿಗಳವರಿಗೆ ಇದ್ದಂತಹ ಒಂದು ಕನಸು ಏನಪ್ಪಾ ಅಂದ್ರೆ ಗ್ರಾಮಾಂತರ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಬೇಕು, ಗ್ರಾಮಾಂತರ ಮಕ್ಕಳ ಬದುಕು ಹಸನಾಗಬೇಕು ಅನ್ನುವಂತಹ ಚಿಂತನೆ ಅವರ ಬದುಕಿನ ಉಸಿರುದ್ದಕ್ಕೂ ಇದ್ದಂತಹದ್ದು. ಇವತ್ತೇನು ಗಾಂಧೀಜಿಯವರ ಕನಸು ಕಾಣ್ತಾ ಇದೆ, ಹಳ್ಳಿಗಳ ಉದ್ಧಾರ ದೇಶದ ಉದ್ಧಾರ ಅಂತ ಹೇಳ್ತೀರಿ, ಗ್ರಾಮದ ಅಭ್ಯುದಯವೇ ದೇಶದ ಅಭ್ಯುದಯವೇ ಅಂತ ಹೇಳ್ತಾರಲ್ಲ, ಅದಕ್ಕೆ ಮೂಲ ಕಾರಣವಾಗಿ ಪರಮ ಪೂಜ್ಯ ಶಿವಕುಮಾರ ಮಹರ್ಷಿಗಳವರು ಅಂತಹ ಎರಡನ್ನೂ ಕೂಡ ನಿರಂತರವಾಗಿ ನಡೆಸಿಕೊಂಡು ಬರುವಂತಹ ಕೆಲಸವನ್ನ ಮಾಡಿಕೊಂಡು ಬಂದ ಫಲವಾಗಿ ಇವತ್ತು ನಮ್ಮ ನಾಡಿನಲ್ಲಿ ಇಷ್ಟೊಂದು ಇವತ್ತು ಶೈಕ್ಷಣಿಕವಾಗಿ ಪ್ರಗತಿಯನ್ನು ಹೊಂದಿ ಅನೇಕ ಕುಟುಂಬಗಳು ಇವತ್ತು ನಾವು ಇಲ್ಲಿ ಹಚ್ಚಿದಂತ ಜ್ಯೋತಿಗಳು ಎಣ್ಣೆಯ ಜ್ಯೋತಿಗಳು, ಆದರೆ ಶಿವಕುಮಾರ ಮಹಾಸ್ವಾಮಿ ಹಚ್ಚಿದಂತ ಜ್ಯೋತಿ ಅದು ಜೀವಂತ ಜ್ಯೋತಿಯಾಗಿ ಬೆಳಗುವಂತಹ ಜ್ಯೋತಿಯನ್ನು ಹಚ್ಚಿದಂತಹ ಇವತ್ತು ಕೂಡ ಮನೆ ಮನೆಗಳಲ್ಲಿ ನಮ್ಮ ಮನೆಯಲ್ಲಿ ಪರಮ ಪೂಜ್ಯರ ಜ್ಯೋತಿ ಬೆಳಗ್ತಾ ಇದೆ ಎನ್ನುವಂತಹ ಸ್ಮರಣೆಯನ್ನ ಇವತ್ತು ಎಲ್ಲ ಕುಟುಂಬದವರು ಮಾಡ್ಕೊಂಡು ಬರ್ತಾ ಇರುವಂತಹ ಆ ಹಿನ್ನೆಲೆಯಲ್ಲಿ ನೋಡಿದಾಗ ಇವತ್ತು ನಮ್ಮೆಲ್ಲ ಮಠಮಾನ್ಯಗಳು ಏನ್ ಮಾಡ್ತಾ ಇದ್ದಾರಪ್ಪ ಅಂದ್ರೆ ಎರಡು ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. ಒಂದು ಲಿಂಗ ಪೂಜೆ, ಮತ್ತೊಂದು ಸಾಮಾಜಿಕ ಸೇವೆ ಆಗಿರುವಂತಹದ್ದು. ಎರಡನ್ನೂ ಕೂಡ ಎರಡು ಕಣ್ಣುಗಳಂತೆ ಭಾವಿಸಿ ಎರಡನ್ನೂ ಕೂಡ ನಿರಂತರವಾಗಿ ಸಮಾನವಾಗಿ ಸ್ವೀಕಾರ ಮಾಡಿ ಅದನ್ನ ಸಮಾಜಕ್ಕೆ ಅರ್ಪಣೆ ಮಾಡ್ಕೊಂಡು ಬರುವಂತ ಕೆಲಸವನ್ನ ನಮ್ಮ ಮಠಮಾನ್ಯಗಳು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ಆ ಪರಂಪರೆಯಲ್ಲಿ ಶಿವಕುಮಾರ ಮಹರ್ಷಿಗಳವರು ಒಂದು ಬೃಹತ್ತಾಗಿರುವಂತಹ ಎದ್ದು ಕಾಣುವಂತಹ ಮಹೋನ್ನತ ವ್ಯಕ್ತಿತ್ವ ಇರುವಂತಹ ಪೂಜ್ಯರಾಗಿರುವಂತಹ ಅವರ ಒಂದು ಸ್ಮರಣೆ ಅಂತಂದ್ರೆ ನಮ್ಮೆಲ್ಲರಿಗೆ ಒಂದು ಉತ್ಸಾಹ, ಅವರ ಒಂದು ಮಾರ್ಗದರ್ಶನ ಆಗುವಂತ ಕೆಲಸ ಆಗ್ತಾ ಇದೆ. ನನಗೆ ನಿಮ್ಮ ನೆರಹಾದಾಗಲೇ ಉದಯ, ನನಗೆ ನಿಮ್ಮ ಮರಹಾದಾಗಲೇ ಅಸ್ತಮಾನ ಅನ್ನುವಂತಹ ಮಾತಿದೆಯಲ್ಲ, ಅದರಂತೆ ನಮ್ಮೆಲ್ಲರ ಬದುಕಿಗೆ ಬೆಳಕಾಗಿ ಮಾರ್ಗದರ್ಶನ ಮಾಡಿದಂತಹ ಪೂಜ್ಯರು ನಮ್ಮೆಲ್ಲರನ್ನ ಕೂಡ ಯಾವತ್ತು ರಕ್ಷಣೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಭಾವನೆ ನಮ್ಮೆಲ್ಲರಿಗೂ ಕೂಡ ಇರುವಂತಹದ್ದು. ಅಂತಹ ಅವರ ಪೂಜ್ಯರ 118ನೆಯ ಜಯಂತಿಯ ಈ ಪವಿತ್ರ ಮಂಗಳ ಕಾರ್ಯಕ್ರಮದಲ್ಲಿ ನೀವೆಲ್ಲ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿರುವಂತಹದ್ದು ಅತ್ಯಂತ ಸಂತಸ ಪಡುವಂತಹ ಸಂಗತಿ. ನಿಮ್ಮಲ್ಲಿ ಭಕ್ತಿಯನ್ನ ಕಾಣೋದಕ್ಕೆ ಸಾಧ್ಯ ಆಗಿರುವಂತಹ ಇದೊಂದು ಭಕ್ತಿಯ ಸಾಗರವೇ ಭಕ್ತಿಯ ಸಂಗಮ ಅಂತೇಳಿ ಭಾವಿಸಬೇಕಾಗಿರುವಂತಹದ್ದು. ಈ ಸಂದರ್ಭದಲ್ಲಿ ಇದರ ಉದ್ಘಾಟನೆಗಾಗಿ ಬಂದಿರುವಂತಹ ಅವರ ಬಗ್ಗೆ ಮಾತನಾಡುವ ಮುನ್ನ ನಮ್ಮ ಸುತ್ತೂರು ಮಠ, ಸಿದ್ಧಗಂಗಾ ಮಠ ಎರಡು ಬೇರೆ ಬೇರೆ ಅಲ್ಲ, ಎರಡೂ ಕೂಡ ಎರಡು ಕಣ್ಣುಗಳಿದ್ದಾಗೆ ಸಮಾಜಕ್ಕೆ ಅಂತೇಳಿ ಬಹಳ ಹಿಂದಿನಿಂದಲೂ ಕೂಡ ಭಾವಿಸ್ಕೊಂಡು ಬಂದಂತಹ ಅವರು ಎರಡೂ ಕೂಡ ಸಮಾನವಾಗಿ ವಿಶ್ವಾಸದಿಂದ ನಡೆಕೊಂಡು ಹೋಗುವಂತಹ ಸೇವೆಯಲ್ಲಿ ತೊಡಗಿಸಿಕೊಂಡು ಹೋಗುವಂತಹ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಇಂದು ರಾಜೇಂದ್ರ ಸ್ವಾಮಿಗಳವರು ನಮ್ಮ ಪರಮ ಪೂಜ್ಯರು ಸಮಕಾಲೀನರಾಗಿ ಈ ನಾಡಿನ ಬಹುದೊಡ್ಡ ಕ್ರಾಂತಿಯನ್ನು ಮಾಡಿದಂತಹ ಆ ಪರಂಪರೆ ನಿರಂತರವಾಗಿ ಬೆಳಕೊಂಡು ಹೋಗ್ತಾ ಇದೆ. ಇವತ್ತು ಸುತ್ತೂರಿನ ಶ್ರೀಪಾದ ದೇಶಿಕನ ಮಹಾಸ್ವಾಮಿಗಳವರು ಸಾನ್ನಿಧ್ಯವನ್ನು ವಹಿಸಿರುವಂತಹದ್ದು ನಮಗೆ ಅತ್ಯಂತ ಸಂತಸವನ್ನು ಉಂಟು ಮಾಡಿದೆ ಎನ್ನುವಂತಹ ಮಾತನ್ನು ಹೇಳ್ತಾ, ಜೊತೆಗೆ ಇವತ್ತು ಅಧ್ಯಕ್ಷತೆ ವಹಿಸಿರುವ ಶಿವಕುಮಾರ್ ಅವರು ಅವರಲ್ಲಿರುವಂತಹ ಒಂದು ದೊಡ್ಡ ಹೃದಯವಂತಿಕೆ ಗುಣ ಅಂದ್ರೆ ದೇವರು, ಧರ್ಮ, ಗುರು ಇವುಗಳ ಬಗ್ಗೆ ಬಹಳ ಭಕ್ತಿಯನ್ನು ಇಟ್ಕೊಂಡಿರುವಂತಹ ಒಪ್ಪಂಕೆ ಅಂತಂದ್ರೆ ಅದು ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳಬೇಕಾಗಿರುವಂತಹದ್ದು. ಅವರ ಹೋರಾಟದ ಬದುಕಿನಿಂದ ಬಂದಿರುವಂತಹ ಅವರ ಮುಂದಿನ ದಿವಸಗಳಲ್ಲಿ ಗುರುವಿನ ದೈವದ ವಿಗ್ರಹ ಆಶೀರ್ವಾದ ಅವರಿಗೆ ಇರಲಿ, ಇನ್ನು ಮೇಲೆ ಉತ್ತರೋತ್ತರವಾದ ಅಭಿವೃದ್ಧಿಯನ್ನು ಹೊಂದಿ ಎನ್ನುವಂತಹ ಆರೈಕೆಯ ಮಾತುಗಳನ್ನು ಹೇಳ್ತಾ, ಇವತ್ತು ಸೋಮಣ್ಣನವರು ವಿಶೇಷವಾಗಿ ನಮ್ಮ ತುಮಕೂರಿನ ಸಂಸದರಾದ ಮೇಲೆ ಒಂದು ರೀತಿಯಲ್ಲಿ ಸಂಚಲನ ಉಂಟಾಗಿರುವಂತಹ ಕೆಲಸ ಆಗಿದೆ. ಬಹುಶಃ ಇವತ್ತು ನಮ್ಮನೆ ತುಮಕೂರಿನಲ್ಲಿ ನಿಂತು ಹೋಗಿದಂತಹ ರೈಲ್ವೆ ಕೆಲಸಗಳು ಒಂದು ಬಹಳಷ್ಟು ವೇಗವನ್ನು ಪಡ್ಕೊಳ್ಳುವಂತ ಕೆಲಸ ಯಾವಾಗ ಆಯ್ತಪ್ಪ ಅಂತಂದ್ರೆ ನಮ್ಮ ಸೋಮಣ್ಣನವರು ಮಂತ್ರಿಗಳಾದ ಮೇಲೆ ಬಹಳ ಒಂದು ಶಕ್ತಿ ಬಂದಿರುವಂತಹದ್ದು. ನಮ್ಮ ತುಮಕೂರಿನ ಅನೇಕ ಮೇಲು ಸೇತುವೆಗಳಾಗ್ತಾ ಇದೆ. ಇವತ್ತು ದಾವಣಗೆರೆಯ ರೈಲ್ವೆ ಇರ್ಬೋದು, ರಾಯದುರ್ಗದ ರೈಲ್ವೆ ಇರಬೇಕು, ಎಲ್ಲವೂ ಕೂಡ ಇನ್ನೊಂದು ವರ್ಷದೊಳಗೆ ಅವೆಲ್ಲವನ್ನು ಮುಕ್ತಾಯ ಮಾಡುವಂತ ಕೆಲಸವನ್ನ ಇವತ್ತು ಸೋಮಣ್ಣನವರು ವಿಶೇಷವಾಗಿ ಕಾಳಜಿಯನ್ನು ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಜೊತೆಗೆ ಇವತ್ತು ರಾಜನಾಥ್ ಸಿಂಗ್ ಅವರ ಕರ್ಕೊಂಬರೋದಕ್ಕೆ ಅವರೇ ಮೂಲಕರಾಗಿರುವಂತಹ ನಾವು ಡೆಲ್ಲಿಗೆ ಹೋಗಲಿಕ್ಕೆ ಸಾಧ್ಯ ಆಗಿರಲಿಲ್ಲ, ಆದ್ರೆ ಡೆಲ್ಲಿಯ ಪ್ರತಿನಿಧಿಯಾಗಿ ರಾಜನಾಥ್ ಸಿಂಗ್ ಅವರನ್ನ ಒಪ್ಪಿಸಿ ಇವತ್ತು ಕರ್ಕೊಂಬರುವಂತ ಕೆಲಸವನ್ನ ಈ ಸೋಮಣ್ಣನವರು ಮಾಡಿದ್ದಾರೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅವರಿಗೆ ಹೇಳಬೇಕಾದ ಪರಮ ಪೂಜರಿಗೆ ಅತ್ಯಂತ ಆತ್ಮೀಯವಾಗಿರುವಂತಹ ಭಕ್ತರಾಗಿರುವಂತಹ ಅವರ ಪ್ರೀತಿಯನ್ನು ಗಳಿಸಿಕೊಂಡಂತಹ ವ್ಯಕ್ತಿ ಅಂತಂದ್ರೆ ವಿ ಸೋಮಣ್ಣ ಅಂತ ಹೇಳಬೇಕಾಗಿರುವಂತಹ ಅದನ್ನು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಶಾಸಕರು ಬಹಳಷ್ಟು ಜನ ಬಂದಿರುವಂತಹ ಅವರು ಸುರೇಶ್ ಅವರು, ನಮ್ಮ ಜ್ಯೋತಿ ಗಣೇಶ್ ಅವರು, ಮತ್ತೆ ನಮ್ಮ ಗೌಡರು, ಜೊತೆಗೆ ನಮ್ಮ ಶ್ರೀನಿವಾಸ್ ಕುಟಿ ಶ್ರೀನಿವಾಸ್ ಅವರು, ರಂಗನಾಥ್ ಅವರು, ನಮ್ಮ ನೆಲಮಂಗಲ ಶ್ರೀನಿವಾಸ್ ಅವರು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ವಿಶೇಷವಾಗಿ ಇವತ್ತು ಭಾರತದ ರಕ್ಷಣಾ ಸಚಿವರು ಬಂದಿದ್ದಾರೆ. ಮಾನನೀಯ ಭಾರತೀಯ ರಕ್ಷಾ ಮಂತ್ರಿ ಶ್ರೀ ರಾಜನಾಥ್ ಸಿಂಗ್ ಜಿ
आज हमारे परम पूज्य श्री श्री शिवकुमार महास्वामी जी के 118वें जयंती और गुरुवंदना महोत्सव के उद्घाटन समारोह में यहाँ पधारे हैं। यह हम सबके लिए बहुत ही खुशी और गर्व की बात है। माननीय राजनाथ सिंह जी सरल जीवन और उदात्त विचारों को रखने वाले व्यक्ति हैं। आपका जीवन सरल है, लेकिन आपका व्यक्तित्व उदात्त है। आपके 74 ईयर्स युवावस्था में भी आपका कार्यक्षमता भारत की युवा पीढ़ी के लिए प्रेरणादायक है। आप उत्तर प्रदेश के एक किसान परिवार में जन्म लेकर वहां से उत्तर प्रदेश के कृषि मंत्री, शिक्षा मंत्री और मुख्यमंत्री से आज भारत के अति सम्मानित जिम्मेदारी से भरी रक्षा मंत्री तक आपका रास्ता सबके लिए बहुत ही प्रेरणादायक है। देश की रक्षा के विषय में कोई समझौता न करने की आपका दृढ़ निश्चय हमारा देश को आगे बढ़ाने के और रक्षा मंत्रालय को उच्च स्तर पर ले जाने की आपकी इच्छा शक्ति अवर्णनीय है। हमारे देश की रक्षा व्यवस्था में हमारे जवानों को अत्याधुनिक शस्त्रास्त्रों को उपलब्धि करवाया है। इतना ही नहीं बल्कि देश की रक्षा व्यवस्था को और भी मजबूत बनाने के लिए स्वदेशी तकनीकी से शस्त्रास्त्र निर्माण करके संसार के विकसित देश भी भारत की ओर मुड़कर देखने लगे। इसका श्रेय इनको ही जाता है। देश के सभी धर्म और जनजाति के लोगों को समानता दृष्टि से देखने वाले आप सरल एवं ईमानदार व्यक्ति है। देश के प्रति आपकी अपार श्रद्धा और भक्ति भारत और भारतवासियों के लिए गौरव की बात है। देश के प्रति आपकी सेवा ऐसे ही बढ़ती जाए, यह आशा करते हुए आज आप श्रीमठ के पूज्य स्वामी जी के 118वें जयंती और गुरुवंदना महोत्सव में उपस्थित है। यह श्रीमठ और पूजनीय श्री श्री शिवकुमार महास्वामी जी के प्रति आपकी भक्ति और श्रद्धा दिखाते हैं। श्रीमठ के बच्चों के प्रति आपका प्यार और ममता, स्वामी जी के प्रति आपकी भक्ति और श्रद्धा सदा ऐसी ही बनाए रहे। परम पूज्य श्री श्री शिवकुमार महास्वामी जी और भगवान बसवेश्वर की कृपा से हमेशा आप पर रहे। और ये ಭಗವಂತನ ಕೃಪೆ ಪರಮ ಪೂಜ್ಯರ ಆಶೀರ್ವಾದ ಸದಾ ಇರಲಿ। ಅವರನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ। ಅವ್ರು ಕೇಳ್ತಾ ಇದ್ರು ಹಿಂದಿ ಅರ್ಥವಾಗುತ್ತಾ ಅಂತ ಕೇಳ್ತಾ ಇದ್ರು। ಬಹುಶಃ ಅವರಷ್ಟು ಹಿಂದಿಯ ಕಂಠ ಮಾಧುರ್ಯ ನಾವು ಯಾರೂ ಕೇಳೋದಕ್ಕೆ ಸಾಧ್ಯ ಇಲ್ಲ। ಅವರೊಂದು ಕಂಚಿನ ಕಂಠದಂತೆ ಅವರ ಮಾತಿರುವಂತಹದ್ದು, ನಿಜವಾಗ್ಲೂ ಅವರ ಮಾತನ್ನ ತಾವೆಲ್ಲರೂ ಕೂಡ ಕಾಲಿಸಬೇಕಾಗಿರುವಂತಹದ್ದು। ಅವರ ಹಿಂದಿ ಅಷ್ಟು ಆನಂದ ಕೊಡುವಂತಹ ರೀತಿಯಲ್ಲಿ ಅವರು ಮಾತನಾಡುವಂತಹ ಅವರು ತಮ್ಮ ಉದ್ಘಾಟನಾ ಭಾಷೆಗಳನ್ನ ತಾವೆಲ್ಲರೂ ಆಚರಿಸಬೇಕು ಅನ್ನುವಂತಹ ಆಶಯವನ್ನು ವ್ಯಕ್ತ ಮಾಡ್ತಾ ಬಸವಾದಿ ಪ್ರಮತರ ಕೃಪೆ, ಪ್ರಭಾ ಪೂಜ್ಯರ ಗುರುದೇವರ ಕೃಪೆ ತಮ್ಮೆಲ್ಲರ ಮೇಲೆ ನಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ಹಾರೈಸ್ತಾ ನಮ್ಮೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ। ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ।